Hello, NEET aspirants. Welcome to Elegant Electronics. ಈ ದಿನ MCC ಅವರ ಪ್ರೊವಿಷನಲ್ ರಿಸಲ್ಟ್ ಬಂದಿದೆ ರೌಂಡ್ 1. ಆಲ್ಮೋಸ್ಟ್ ಸೇಮ್ ರಿಸಲ್ಟೇ ಉಳ್ಕೊಳ್ಳುತ್ತೆ ಫೈನಲ್ ರೌಂಡ್ 1ಗೂ. ಸೊ ಈಗ ಈ ವಿಡಿಯೋ ಯಾಕೆ ಮಾಡ್ತಿದ್ದೀನಿ ಅಂದರೆ ನಮ್ಮ ಕರ್ನಾಟಕದ ಹುಡುಗರು KEಯಲ್ಲಿ ಒಂದಷ್ಟು ಸೀಟ್ಸ್ ಪಡ್ಕೊಂಡಿದ್ದಾರೆ. ಅವರಿಗೆ ಆಲ್ ಇಂಡಿಯಾ ಕೌನ್ಸಿಲಿಂಗಲ್ಲಿ ಎಲ್ಲೆಲ್ಲಿ ಸೀಟ್ ಸಿಕ್ಕಿದೆ ಮತ್ತು ಎಷ್ಟು ಜನ ಬಿಡಬಹುದು ಅನ್ನೋದು ಒಂದು ಐಡಿಯಾ ಸಿಗಲಿ ನಿಮಗೆ ಅಂತ. ಈಗ ನೀವು ನೋಡ್ತಿರೋದು UGNE 2025 ಮೆಡಿಕಲ್ ಫಸ್ಟ್ ರೌಂಡ್ ಫೈನಲ್ ರಿಸಲ್ಟ್ ಸೀಟ್ ಅಲಾಟ್ಮೆಂಟ್ ಲಿಸ್ಟ್. KE ಅವರು ರಿಲೀಸ್ ಮಾಡಿದಂಥ ಸೀಟ್ ಅಲಾಟ್ಮೆಂಟ್ ಫೈನಲ್ ರಿಸಲ್ಟ್ ಫಸ್ಟ್ ರೌಂಡ್ದು ಆಗಸ್ಟ್ 2ನೇ ತಾರೀಕು ರಿಲೀಸ್ ಆಗಿತ್ತು. ಇದನ್ನು MCC ಅವರು ರಿಲೀಸ್ ಮಾಡಿರೋದಂಥ ಸ್ಟೂಡೆಂಟ್ ಲಿಸ್ಟ್ ಜೊತೆಯಲ್ಲಿ ಕಂಪೇರ್ ಮಾಡ್ಕೊಂಡಿದ್ದೀನಿ. ಸೊ ನೋಡ್ಬೋದು, ನಮ್ಮಲ್ಲಿ ಸೀರಿಯಲ್ ನಂಬರ್ 1 ಆಲ್ ಇಂಡಿಯಾ ರ್ಯಾಂಕ್ 22 ಇತ್ತು, ಅವ್ರಿಗೆ ಏಮ್ಸ್ ಡೆಲ್ಲಿಯಲ್ಲಿ ಸೀಟ್ ಸಿಕ್ಕಿದೆ. ಸೊ ಖಂಡಿತ ಅವರು BMC ಬಿಟ್ಟು ಹೋಗ್ತಾರೆ. ಸೊ ಒಂದಷ್ಟು ಸೀಟ್ಸ್ ಎಲ್ಲ ಖಾಲಿ ಆಗ್ತಾ ಹೋಗುತ್ತೆ. ರ್ಯಾಂಕ್ ನಂಬರ್ 38 ಏಮ್ಸ್ ಡೆಲ್ಲಿ, ರ್ಯಾಂಕ್ ನಂಬರ್ 42 ಏಮ್ಸ್ ಡೆಲ್ಲಿ, ರ್ಯಾಂಕ್ ನಂಬರ್ 121 ಜಿಪ್ಮರ್ ಪಾಂಡಿಚೇರಿ, ರ್ಯಾಂಕ್ ನಂಬರ್ 159 ಜಿಪ್ಮರ್ ಪಾಂಡಿಚೇರಿ, 184 ಜಿಪ್ಮರ್, 214 ಜಿಪ್ಮರ್, ರ್ಯಾಂಕ್ ನಂಬರ್ 226 ಜಿಪ್ಮರ್, ರ್ಯಾಂಕ್ ನಂಬರ್ 241 ಜಿಪ್ಮರ್, ರ್ಯಾಂಕ್ ನಂಬರ್ 256 ಜಿಪ್ಮರ್, ರ್ಯಾಂಕ್ ನಂಬರ್ 261 ಏಮ್ಸ್, ರ್ಯಾಂಕ್ ನಂಬರ್ 286 ಏಮ್ಸ್ ಗುಂಟೂರು, ರ್ಯಾಂಕ್ ನಂಬರ್ 294 ಏಮ್ಸ್ ಭುವನೇಶ್ವರ್ ಒರಿಸ್ಸಾ. ಸೊ ಈ ಥರ ಇಲ್ಲೇ ನೋಡಿದ್ದೀರಾ ನೀವು 13 ಜನ. ಸೊ ಇವರು BMCಗಿಂತ ದೇ ಕನ್ಸಿಡರ್ ಏಮ್ಸ್ ಆ್ಯಂಡ್ ಜಿಪ್ಮರ್ ಆಸ್ ಪ್ರೆಸ್ಟೀಜಿಯಸ್ ಇನ್ಸ್ಟಿಟ್ಯೂಷನ್ಸ್. ಖಂಡಿತ ಇವರು ಬಿಟ್ಟು ಹೋಗಬಹುದು. ನೆಕ್ಸ್ಟು 398 ರ್ಯಾಂಕ್ ನಂಬರ್ 380 BMCಯಲ್ಲೇ ಸಿಕ್ಕಿದೆ ಅವರಿಗೆ. ಸೊ BMCಯಲ್ಲೇ ಸಿಕ್ಕಿರೋದ್ರಿಂದ ವಿ ರಿಕ್ವೆಸ್ಟ್ ದೀಸ್ ಗೈಸ್ ಟು ಪ್ರಿಫರ್ ಆಲ್ ಇಂಡಿಯಾ ಕೌನ್ಸಿಲಿಂಗ್ ಕೋಟಾ. ಸೊ ಅಲ್ಲಿಂದ ಅಡ್ಮಿಟ್ ಆದರೆ ಅಟ್ಲೀಸ್ಟ್ ಈ ಸೀಟು ಕರ್ನಾಟಕದ ಬೇರೆ ಹುಡುಗರು ಕಾಯ್ದಾರ ಹುಡುಗರಿಗೆ ಸಿಗಬಹುದು. ನೆಕ್ಸ್ಟು ರ್ಯಾಂಕ್ ನಂಬರ್ 617 ಸೇಮ್ BMCಯಲ್ಲೇ ಸಿಕ್ಕಿದೆ, ಕ್ಯಾಂಡಿಡೇಟ್ ನಂಬರ್ 2. ರ್ಯಾಂಕ್ ನಂಬರ್ 764 BMCಯಲ್ಲೇ ಸಿಕ್ಕಿದೆ. KEಯಲ್ಲೂ BMC, ಆಲ್ ಇಂಡಿಯಾ ಕೌನ್ಸಿಲಿಂಗ್ MCCಯಲ್ಲೂ BMCಯಲ್ಲೇ ಸಿಕ್ಕಿದೆ. ನೆಕ್ಸ್ಟು 803 ಸೇಮ್ ಎರಡೂ ಕಡೆ BMCನೇ. 849 ಎರಡೂ ಕಡೆ BMC. 864 ಕಸ್ತೂರ್ಬಾ ಮಂಗಳೂರಲ್ಲಿ ಸಿಕ್ಕಿದೆ. ಸೊ ಈಗ ಇವರಿಗೆ ಮಣಿಪಾಲ್ ಯೂನಿವರ್ಸಿಟಿಯಲ್ಲಿ ಸಿಕ್ಕಿದೆ. ಸೊ ಡೀಮ್ಡ್ ಯೂನಿವರ್ಸಿಟಿ ಆಗಿರೋದ್ರಿಂದ ಫೀಸ್ ಜಾಸ್ತಿ ಇರ್ಬೋದು. ಸೊ ಏನು ಡಿಸೈಡ್ ಮಾಡ್ತಾರೆ ಗೊತ್ತಿಲ್ಲ. ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್ ಥ್ರೂ KE ಆದರೆ 1.5 ಲಕ್ಷ ಇರುತ್ತೆ. KMCಯಲ್ಲಿ ಮಣಿಪಾಲಲ್ಲಿ ಎಷ್ಟಿದೆಯೋ ಗೊತ್ತಿಲ್ಲ, ಜಾಸ್ತಿ ಅಂತೂ ಇದ್ದೇ ಇರುತ್ತೆ. ರ್ಯಾಂಕ್ ನಂಬರ್ 904 ಅವರು 6ನೇ ಕ್ಯಾಂಡಿಡೇಟು, ಎರಡೂ ಕಡೆ ಸೇಮ್ ಕಾಲೇಜ್ ಸಿಕ್ಕಿರೋದು, BMCನೇ ಸಿಕ್ಕಿದೆ. ಸೊ ಇವರೆಲ್ಲ ಅಲ್ಲೇ ಪ್ರಿಫರ್ ಮಾಡಿದ್ರೆ ಒಳ್ಳೆಯದು MCC ಕೌನ್ಸಿಲಿಂಗಲ್ಲಿ. 923 ಎರಡೂ ಕಡೆ BMC ಸಿಕ್ಕಿದೆ. 937 ಆಲ್ ಇಂಡಿಯಾ ರ್ಯಾಂಕು, ಎರಡೂ ಕಡೆ BMC ಸಿಕ್ಕಿದೆ. ರ್ಯಾಂಕ್ ನಂಬರ್ 950 ಅವರು MCC ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಿಲ್ವಾ ಇಲ್ಲ ಅಲಾಟ್ ಆಗಿಲ್ವಾ ಗೊತ್ತಿಲ್ಲ, ಒಟ್ಟಿನಲ್ಲಿ ಆ ಲಿಸ್ಟಲ್ಲಿ ಇಲ್ಲ. ಸೊ ನೋಡ್ಬೋದು ನೀವು ಇಲ್ಲಿ. ಇದು ಈ ದಿನ ರಿಲೀಸ್ ಆದಂಥ MCC ಅವರ ಪ್ರೊವಿಷನಲ್ ರೌಂಡ್ 1 ರಿಸಲ್ಟ್. ಇಲ್ಲಿ ಮಾರ್ಕ್ ಮಾಡಿರೋದೆಲ್ಲ ನಮ್ಮ ಕರ್ನಾಟಕದ ಹುಡುಗರು. ರ್ಯಾಂಕ್ ನಂಬರ್ 22 ಏಮ್ಸ್ ಡೆಲ್ಲಿ, ರ್ಯಾಂಕ್ ನಂಬರ್ 30 ಏಮ್ಸ್ ಡೆಲ್ಲಿ, ರ್ಯಾಂಕ್ ನಂಬರ್ 42 ಏಮ್ಸ್ ಡೆಲ್ಲಿ, ರ್ಯಾಂಕ್ ನಂಬರ್ 121 ಜಿಪ್ಮರ್ ಪಾಂಡಿಚೇರಿ, ರ್ಯಾಂಕ್ ನಂಬರ್ 159 ಜಿಪ್ಮರ್ ಪಾಂಡಿಚೇರಿ, ರ್ಯಾಂಕ್ ನಂಬರ್ 184 ಜಿಪ್ಮರ್ ಪಾಂಡಿಚೇರಿ, ರ್ಯಾಂಕ್ ನಂಬರ್ 214 ಜಿಪ್ಮರ್ ಪಾಂಡಿಚೇರಿ, ರ್ಯಾಂಕ್ ನಂಬರ್ 226 ಜಿಪ್ಮರ್ ಪಾಂಡಿಚೇರಿ, ರ್ಯಾಂಕ್ ನಂಬರ್ 241 ಜಿಪ್ಮರ್ ಪಾಂಡಿಚೇರಿ, ರ್ಯಾಂಕ್ ನಂಬರ್ 256 ಜಿಪ್ಮರ್ ಪಾಂಡಿಚೇರಿ, ರ್ಯಾಂಕ್ ನಂಬರ್ 263 ಏಮ್ಸ್ ನ್ಯೂ ಡೆಲ್ಲಿ. ಸೊ ಖಂಡಿತ ಇವರೆಲ್ಲ KEಯಿಂದ ಹೊರಗಡೆ ಹೋಗ್ತಾರೆ. ರ್ಯಾಂಕ್ ನಂಬರ್ 286 ಏಮ್ಸ್ ಮಂಗಳಗಿರಿ ಗುಂಟೂರು ಆಂಧ್ರ ಪ್ರದೇಶ್, ರ್ಯಾಂಕ್ ನಂಬರ್ 294 ಏಮ್ಸ್ ಭುವನೇಶ್ವರ್ ಒರಿಸ್ಸಾ, ರ್ಯಾಂಕ್ ನಂಬರ್ 317 317 ಏಮ್ಸ್ ಜೋಧ್ಪುರ್, ರ್ಯಾಂಕ್ ನಂಬರ್ 318 ಏಮ್ಸ್ ಭೂಪಾಲ್, ರ್ಯಾಂಕ್ ನಂಬರ್ 332 ಏಮ್ಸ್ ಭೂಪಾಲ್, ರ್ಯಾಂಕ್ ನಂಬರ್ 346 ಏಮ್ಸ್ ಭೂಪಾಲ್, ರ್ಯಾಂಕ್ ನಂಬರ್ 365 ಏಮ್ಸ್ ಭುವನೇಶ್ವರ್. ಸೊ ಏಮ್ಸ್ ಆಗಿರೋದ್ರಿಂದ, ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಆಗಿರೋದ್ರಿಂದ BMCಯಲ್ಲಿ ಸಿಕ್ಕಿರೋರು ಈ ಸ್ಟೂಡೆಂಟ್ಸ್ ಎಲ್ಲ ಖಂಡಿತ ಆಲ್ ಇಂಡಿಯಾ ಕೋಟಾದಲ್ಲೇ ಹೋಗುವ ಎಲ್ಲ ಸಾಧ್ಯತೆಗಳು ಇದೆ 100%. ಸೊ ಹಾಗಾಗಿ BMCಯಲ್ಲಿ ಸೀಟ್ಸ್ ಖಾಲಿ ಆದಾಗ ಎಲ್ಲರೂ ಅಪ್ಗ್ರೇಡ್ ಆಗ್ತಾ ಹೋಗ್ತಾರೆ. ಅಟಲ್ ಬಿಹಾರಿ ವಾಜಪೇಯಿ MMCಯಲ್ಲಿರೋ BMCಗೆ ಹೋಗ್ತಾರೆ. ಹಾಗಾಗಿ ಒಂದಷ್ಟು ಜನಕ್ಕೆ ಸೀಟ್ಸ್ ಅಂತೂ ಖಂಡಿತ ಸಿಕ್ಕೇ ಸಿಗುತ್ತೆ. 388 ಏಮ್ಸ್ ಭುವನೇಶ್ವರ್, 398 ನಮ್ಮ ಕರ್ನಾಟಕದ ಹುಡುಗರು ಬ್ಯಾಂಗ್ಳೂರು ಮೆಡಿಕಲ್ ಕಾಲೇಜಲ್ಲೇ ಸಿಕ್ಕಿದೆ. ಅಲ್ಲೂ ಬ್ಯಾಂಗ್ಳೂರು ಮೆಡಿಕಲ್ ಕಾಲೇಜಲ್ಲೇ ಸಿಕ್ಕಿದೆ. ಸೊ ಅವ್ರು ಏನು ಯೋಚನೆ ಮಾಡ್ತಾರೆ ನೋಡೋಣ. 405 ಏಮ್ಸ್ ಭುವನೇಶ್ವರ್, 420 ಏಮ್ಸ್ ನಾಗ್ಪುರ್,
444 ಜಿಪ್ಮರ್ ಪಾಂಡಿಚೇರಿ, 456 ಏಮ್ಸ್ ಭುವನೇಶ್ವರ್, 458 ಜಿಪ್ಮರ್ ಪಾಂಡಿಚೇರಿ, 459 ಏಮ್ಸ್ ಭೂಪಾಲ್, 486 ಏಮ್ಸ್ ಭೂಪಾಲ್, 513 ಏಮ್ಸ್ ಭೂಪಾಲ್, 514 ಏಮ್ಸ್ ಹೈದರಾಬಾದ್, 520 ಜಿಪ್ಮರ್ ಪಾಂಡಿಚೇರಿ. ಸೊ ಏಮ್ಸು ಜಿಪ್ಮರ್ ಖಂಡಿತ ಕೆ ಎಯಿಂದ ಹೊರಗಡೆ ಹೋಗ್ತಾರೆ ಫಸ್ಟ್ ರೌಂಡಲ್ಲೇ. 543 ಏಮ್ಸ್ ಭುವನೇಶ್ವರ್, 549 ಜಿಪ್ಮರ್ ಪಾಂಡಿಚೇರಿ, 553 ಜಿಪ್ಮರ್ ಪಾಂಡಿಚೇರಿ, 565 ಏಮ್ಸ್ ನಾಗ್ಪುರ್, 584 ಏಮ್ಸ್ ಭುವನೇಶ್ವರ್, 609 ಏಮ್ಸ್ ಭುವನೇಶ್ವರ್, 617 ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜ್. ಸೊ ಇವರು ಕ್ರಿಟಿಕಲ್ಲು, ಇಲ್ಲೂ ಬಿ ಎಮ್ ಸಿ ಸಿಕ್ಕಿರುತ್ತೆ, ಅಲ್ಲೂ ಬಿ ಎಮ್ ಸಿ ಸಿಕ್ಕಿರುತ್ತೆ. ಸೊ ಇವರು ಮನ್ಸು ಮಾಡಿ ಆಲ್ ಇಂಡಿಯಾ ಕೋಟಾ ಎಮ್ ಸಿ ಸಿಯಲ್ಲಿ ಹೋಗಿ ಸೇರಿಕೊಂಡ್ರೆ ಒಂದಷ್ಟು ಸೀಟ್ಸು ಬಿ ಎಮ್ ಸಿಯಲ್ಲಿ ನಮ್ಮ ಕನ್ನಡಿಗ ಹುಡುಗರಿಗೆ ಸಿಗುತ್ತೆ. ಸೊ ಅವರ ಮನ್ಸು ಮಾಡಬೇಕೀಗ. 649 ಏಮ್ಸ್ ನಾಗ್ಪುರ್, 706 ಏಮ್ಸ್ ಭುವನೇಶ್ವರ್, 723 ಏಮ್ಸ್ ನಾಗ್ಪುರ್, 730 ಏಮ್ಸ್ ನಾಗ್ಪುರ್, 759 ಏಮ್ಸ್ ನಾಗ್ಪುರ್, 764 ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜ್, 770 ಏಮ್ಸ್ ಮಂಗಲ್ಗಿರಿ, 803 ಬಿ ಎಮ್ ಸಿ, 842 ಏಮ್ಸ್ ನಾಗ್ಪುರ್, 849 ಬಿ ಎಮ್ ಸಿನೇ ಇದೆ, 864 ಕಸ್ತೂರ್ಬಾ ಮೆಡಿಕಲ್ ಕಾಲೇಜು. ಇದೇ ಹೇಳಿದ್ದು, ಕಸ್ತೂರ್ಬಾ ಮೆಡಿಕಲ್ ಕಾಲೇಜು ಡೀಮ್ಡ್ ಪೇಯ್ಡ್ ಸೀಟ್ಸ್ ಕೋಟಾ ಅಂತಿದೆ. ಸೊ ಇಲ್ಲಿ ಫೀಸ್ ಜಾಸ್ತಿ ಇರುತ್ತೆ. ಈಗ ಅವ್ರು ಏನು ಡಿಸೈಡ್ ಮಾಡ್ತಾರೆ ಅಂತ ನೋಡಬೇಕು. ಯಾಕೆಂದರೆ ಕೆ ಎ ಮೂಲಕ ಹೋದಾಗ 1.5 ಲಕ್ಷ ಇರುತ್ತೆ ಪರ್ ಇಯರು. ಇಲ್ಲಿ ಎಮ್ ಸಿ ಸಿ ಮೂಲಕ ಹೋದಾಗ, ಯಾಕೆಂದರೆ ಇದು ಮಣಿಪಾಲ್ ಯೂನಿವರ್ಸಿಟಿ, ಫೀಸ್ ಅಂತೂ ಖಂಡಿತ ಜಾಸ್ತಿ ಇದ್ದೇ ಇರುತ್ತೆ. ಸೊ ಅವ್ರು ಏನು ಡಿಸೈಡ್ ಮಾಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. 867 ಏಮ್ಸ್ ಮಂಗಲ್ಗಿರಿ, 904 ಬೆಂಗಳೂರು ಮೆಡಿಕಲ್ ಕಾಲೇಜಲ್ಲಿ ಸಿಕ್ಕಿದೆ, 923 ಬೆಂಗಳೂರು ಮೆಡಿಕಲ್ ಕಾಲೇಜ್ ಸಿಕ್ಕಿದೆ, 937 ಬೆಂಗಳೂರು ಮೆಡಿಕಲ್ ಕಾಲೇಜ್ ಸಿಕ್ಕಿದೆ. ಸೊ ನಮ್ಮ ಕನ್ನಡಿಗರಿಗೆ ಎಮ್ ಸಿ ಸಿಯಲ್ಲಿ ಸೀಟ್ ಸಿಕ್ಕಿರೋರು ಖಂಡಿತ ಎಮ್ ಸಿ ಸಿಯಲ್ಲಿ ಅಡ್ಮಿಷನ್ ತೊಗೊಳ್ಳಿ. 982 ಬಿ ಎಮ್ ಸಿ, 985 ಜಿಪ್ಮರ್ ಪಾಂಡಿಚೇರಿ, 994 ಏಮ್ಸ್ ನಾಗ್ಪುರ್, 1036 ರ್ಯಾಂಕ್ ನಂಬರ್ 1036 ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್ ಮಣಿಪಾಲ್ ಯೂನಿವರ್ಸಿಟಿ. ಸೊ ಇವರದೆಲ್ಲ ಸ್ವಲ್ಪ ಕ್ವಶನ್ ಮಾರ್ಕ್ ಇರುತ್ತೆ, ಎಮ್ ಸಿ ಸಿಯಲ್ಲೇ ಹೋಗ್ತಾರಾ ಕೆ ಎಲ್ಲ ಹೋಗ್ತಾರ ಅಂತ. ಬಿಕಾಸ್ ಎಮ್ ಸಿ ಸಿಯಲ್ಲಿ ಹೋದಾಗ ತುಂಬ ದುಡ್ಡು ಜಾಸ್ತಿ ಆಗುತ್ತೆ ಮಣಿಪಾಲ್ ಯೂನಿವರ್ಸಿಟಿಲಿ. 1079 ಏಮ್ಸ್ ಮಂಗಲ್ಗಿರಿ, 1080 ಏಮ್ಸ್ ಮಂಗಲ್ಗಿರಿ, 1081 ಏಮ್ಸ್ ರಾಯ್ಪುರ್. ಸೊ ಏಮ್ಸ್ ಇರೋರೆಲ್ಲ ಏಮ್ಸ್ ಟ್ಯಾಗ್ ಸಿಗುತ್ತೆ ಅಂತ ಖಂಡಿತ ಹೋಗ್ತಾರೆ. ಏಮ್ಸ್ ಅನ್ನೋ ಟ್ಯಾಗ್ ಕೊನೆಯವರೆಗೂ ಕಾಪಾಡುತ್ತೆ ಅವ್ರನ್ನ. 1199 1199 ಏಮ್ಸ್ ಹೈದರಾಬಾದ್, 1203 ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜ್, 1240 ಏಮ್ಸ್ ನಾಗ್ಪುರ್, 1287 ಬಿ ಎಮ್ ಸಿ, 1288 ಬಿ ಎಮ್ ಸಿ, 1291 ಬಿ ಎಮ್ ಸಿ. ಸೊ ಇವರೆಲ್ಲ ಖಂಡಿತ ಎಮ್ ಸಿ ಸಿ ಮೂಲಕನೇ ಸೀಟ್ ತಗೊಳ್ಳಿ. 1298 ಜಿಪ್ಮರ್ ಪಾಂಡಿಚೇರಿ, 1299 ಬಿ ಎಮ್ ಸಿ, 1320 ಏಮ್ಸ್ ಭುವನೇಶ್ವರ್, 1325 ಏಮ್ಸ್ ಮಂಗಲ್ಗಿರಿ, 1338 ಬಿ ಎಮ್ ಸಿ, 1344 ಅಟಲ್ ಬಿಹಾರಿ ವಾಜಪೇಯಿಯಲ್ಲಿ ಸಿಕ್ಕಿದೆ, 1363 ಏಮ್ಸ್ ಹೈದರಾಬಾದ್, 1389 ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜ್, 1399 ಗೌರ್ಮೆಂಟ್ ಕಿಲ್ಪಾಕ್ ಮೆಡಿಕಲ್ ಕಾಲೇಜ್ ಚೆನ್ನೈ ಅಂತಿದೆ. ಏನು ಡಿಸೈಡ್ ಮಾಡ್ತಾರೆ ನೋಡಬೇಕು, ಯಾಕಂದರೆ ಇವರಿಗೆ ಕೆ ಎ ಮೂಲಕನೂ ಸೀಟ್ ಅಲಾಟ್ ಆಗಿದೆ. 1411 1411 ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್ ಮಣಿಪಾಲ್ ಯೂನಿವರ್ಸಿಟಿ. ಸೊ ಇದು ಡೀಮ್ಡ್ ಯೂನಿವರ್ಸಿಟಿ ಆಗಿರೋದ್ರಿಂದ ಫೀಸ್ ಜಾಸ್ತಿ ಇರುತ್ತೆ. ಕೆ ಎ ಮೂಲಕ ಬಂದಾಗ 1.5 ಲಕ್ಷ ಇರುತ್ತೆ. ಅವ್ರು ಏನು ಮಾಡ್ತಾರೆ ನೋಡಬೇಕು. 1429 ಸೇಮ್ ಕೇಸ್ ಕಸ್ತೂರ್ಬಾ ಮೆಡಿಕಲ್ ಕಾಲೇಜು ಮಣಿಪಾಲ್, 1450 ಏಮ್ಸ್ ಪಾಟ್ನಾ, 1452 ಅಗೇನ್ ಬಿ ಎಮ್ ಸಿ, 1462 ಮೈಸೂರು ಮೆಡಿಕಲ್ ಕಾಲೇಜ್ ಎಮ್ ಎಮ್ ಸಿ, 1481 ಏಮ್ಸ್ ಭುವನೇಶ್ವರ್, 1483 ಏಮ್ಸ್ ಪಾಟ್ನಾ, 1494 ಒನ್ಸ್ ಅಗೇನ್ ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್, 1528 ಏಮ್ಸ್ ಪಾಟ್ನಾ, 1535 ಬಿ ಎಮ್ ಸಿ, 1549 ಎಮ್ ಎಮ್ ಸಿ, 1554 ಅಟಲ್ ಬಿಹಾರಿ ವಾಜಪೇಯಿ, 1593 ಏಮ್ಸ್ ಬಠಿಂಡಾ, 1623 ಎಮ್ ಎಮ್ ಸಿ, 1642 ಏಮ್ಸ್ ಹೈದರಾಬಾದ್, 1655 ಎಮ್ ಎಮ್ ಸಿ, 1658 ಏಮ್ಸ್ ಹೈದರಾಬಾದ್, 1684 ಜಿಪ್ಮರ್ ಪಾಂಡಿಚೇರಿ, ಖಂಡಿತ ಹೋಗ್ತಾರೆ ಅವರು ಪಾಂಡಿಚೇರಿಗೆ, 1687 ಏಮ್ಸ್ ಗೋರಖ್ಪುರ್, 1701 ಏಮ್ಸ್ ಗೋರಖ್ಪುರ್. ನೆಕ್ಸ್ಟ್ ಕರ್ನಾಟಕ ಕೌನ್ಸಿಲಿಂಗ್ ನೋಡೋಣ, ಕರ್ನಾಟಕದಲ್ಲಿ ಯಾರ್ಯಾರು ಹೋಗಬಹುದು ಏನು ಅಂತ. ಸೊ ಬಿ ಎಮ್ ಸಿ ಅವರು ಖಂಡಿತ ಏಮ್ಸು ಜಿಪ್ಮರ್ಗಂತೂ ಖಂಡಿತ ಹೋಗ್ತಾರೆ. ಇಲ್ಲಿ 1344 ಅವ್ರು ನೋಡಿ ಅಟಲ್ ಬಿಹಾರಿ ವಾಜಪೇಯಿ, ಇಲ್ಲೂ ಅಟಲ್ ಬಿಹಾರಿ ವಾಜಪೇಯಿನೇ ಸಿಕ್ಕಿದೆ ಅವ್ರಿಗೆ ಕೆ ಎ ಮೂಲಕ. ಸೊ ಇವರೆಲ್ಲ ಖಂಡಿತ ಆಲ್ ಇಂಡಿಯಾ ಕೌನ್ಸಿಲಿಂಗು ಎಮ್ ಸಿ ಸಿಯಲ್ಲೇ ಸೀಟ್ ತೊಗೊಂಡ್ರೆ ನಮ್ಮ ಹುಡುಗರಿಗೆ ಒಳ್ಳೆಯದಾಗುತ್ತೆ. ಅದೇ 1338 ನೋಡಿ ಮೈಸೂರು ಮೆಡಿಕಲ್ ಕಾಲೇಜ್ ಸಿಕ್ಕಿದೆ
KE ಮೂಲಕ. MCC ಮೂಲಕ BMC ಸಿಕ್ಕಿದೆ. ಸೊ ಇವ್ರು BMCಗೆ MCC ಮೂಲಕ ಹೋದರೆ ಮೈಸೂರು ಮೆಡಿಕಲ್ ಕಾಲೇಜ್ ಸೀಟು ಖಾಲಿ ಆಗುತ್ತೆ. 1389 ಅವರು ಮೈಸೂರು ಮೆಡಿಕಲ್ ಕಾಲೇಜಲ್ಲಿ ಸಿಕ್ಕಿದೆ KE ಮೂಲಕ, ಬಟ್ BMCಲಿ ಸಿಕ್ಕಿದೆ MCC ಮೂಲಕ. ಸೊ ಅವರು ಖಂಡಿತ MCC ಮೂಲಕ ತಗೊಂಡ್ರೆ ಒಳ್ಳೆಯದು. 1399 ಅವ್ರಿಗೆ ಅಲ್ಲೂ ಅಟಲ್ ಬಿಹಾರಿ ವಾಜಪೇಯಿ, KE ಮೂಲಕನೂ ಅಟಲ್ ಬಿಹಾರಿ ವಾಜಪೇಯಿನೇ ಸಿಕ್ಕಿದೆ. 1429 ನೋಡಿ, ಇಲ್ಲಿ ಕಿಮ್ಸ್ ಬೆಂಗಳೂರು ಸಿಕ್ಕಿದೆ, ಅಲ್ಲಿ ಮಣಿಪಾಲ್ ಸಿಕ್ಕಿದೆ. ಸೊ ಅವರು ದುಡ್ಡಿದ್ರೆ ಖಂಡಿತ ಮಣಿಪಾಲ್ ಯೂನಿವರ್ಸಿಟಿಗೆ ಹೋಗ್ತಾರೆ, ಇಲ್ಲಾಂದರೆ ಕೆಂಪೇಗೌಡದಲ್ಲೇ ಉಳ್ಕೋತಾರೆ 1.5 ಲಕ್ಷ ಅಂತ. ಸೊ 1450 ಇವರೆಲ್ಲರೂ ಹೊರಗಡೆ ಹೋಗ್ತಾರೆ. ಇಲ್ಲಿ 1462 ಮೈಸೂರು ಮೆಡಿಕಲ್ ಕಾಲೇಜ್, ಅಲ್ಲೂ ಮೈಸೂರು ಮೆಡಿಕಲ್ ಕಾಲೇಜ್ ಸಿಕ್ಕಿದೆ, ಇಲ್ಲೂ ಮೈಸೂರು ಮೆಡಿಕಲ್ ಕಾಲೇಜ್ ಸಿಕ್ಕಿದೆ. ಸೊ ಈ ಥರ ರ್ಯಾಂಕ್ ನಂಬರ್ 1701 ನೋಡಿ, 100 ಜನ ಇಲ್ಲಿವರೆಗೂ. ಸೊ ಇವರಿಗೆಲ್ಲ ಸೀಟ್ ಸಿಕ್ಕಿದೆ, ನೋಡೋಣ ಯಾರ್ಯಾರು ಹೋಗ್ತಾರೆ ಅಂತ. 1693 ನಾಟ್ ಅಲಾಟೆಡು, ಇಲ್ಲ ಅವ್ರು ಅಪ್ಲೈ ಮಾಡಿಲ್ವೋ ಗೊತ್ತಿಲ್ಲ, ಅವರೆಲ್ಲ ಅಪ್ಲೈ ಮಾಡಿದರೆ ಸಿಕ್ತಿತ್ತು. 1792 ರ್ಯಾಂಕ್ ನಂಬರ್. 1802 ಅವ್ರಿಗೆ ಅಲಾಟ್ ಆಗಿಲ್ವಾ, ಇಲ್ಲ ಅವ್ರು ಅಪ್ಲೈ ಮಾಡಿಲ್ವೋ ಗೊತ್ತಿಲ್ಲ. 1875, 1890, 1890 ಅವ್ರಿಗೆ ನೋಡಿ ಅಟಲ್ ಬಿಹಾರಿ ವಾಜಪೇಯಿ ಸಿಕ್ಕಿದೆ KE, ಬಟ್ MCC ಮೂಲಕ ಮೈಸೂರು ಮೆಡಿಕಲ್ ಕಾಲೇಜ್ MMC ಸಿಕ್ಕಿದೆ. ಸೊ ಅವ್ರು ಏನು ಮಾಡ್ತಾರೆ ನಾನು ನೋಡಬೇಕು. 1921, 1929 ಅಪ್ಲೈ ಮಾಡಿಲ್ಲ ಅವರು, ಅಂದರೆ ಅಲಾಟ್ ಆಗಿಲ್ಲ, ಅಪ್ಲೈ ಮಾಡಿದ್ದಾರೆ ಇಲ್ಲೋ ಗೊತ್ತಿಲ್ಲ. 2022 ರ್ಯಾಂಕ್ ನಂಬರ್ ಅಟಲ್ ಬಿಹಾರಿ ವಾಜಪೇಯಿ ಸಿಕ್ಕಿದೆ, ಇಲ್ಲಿ ಅವರಿಗೆ ಬೇರೆ ಕಡೆ ಸಿಕ್ಕಿದೆ. 2055 ಅಟಲ್ ಬಿಹಾರಿ ವಾಜಪೇಯಿ KE ಎಲ್ಲೋ ಸಿಕ್ಕಿದೆ, MCC ಯಲ್ಲೂ ಸಿಕ್ಕಿದೆ. 2057 ರ್ಯಾಂಕು MMC ಸಿಕ್ಕಿದೆ KE ಮೂಲಕ. ಆಲ್ ಇಂಡಿಯಾ ಕೌನ್ಸಿಲಿಂಗಲ್ಲಿ MMCನೇ ಸಿಕ್ಕಿದೆ. 2118 ರ್ಯಾಂಕ್ ನಂಬರ್ ವಿಮ್ಸ್ ಬಳ್ಳಾರಿ ಸಿಕ್ಕಿದೆ, MCC ಮೂಲಕನೂ ವಿಮ್ಸ್ ಬಳ್ಳಾರಿನೇ ಸಿಕ್ಕಿದೆ. 2150 ಬೆಂಗಳೂರು ಮೆಡಿಕಲ್ ಕಾಲೇಜು KE ಮೂಲಕ, MCC ಮೂಲಕನೂ ಸೇಮ್ ಕಾಲೇಜೇ ಸಿಕ್ಕಿದೆ. ಸೊ ಈ ಥರ 120, 130 ನಂಬರ್ಸ್ ಹುಡುಕಿದ್ದೆ. ನೀವು ಇದೇ ಥರ ನೋಡಿ ನಿಮಗೆ ಒಂದು ಐಡಿಯಾ ಸಿಗುತ್ತೆ. ಅಟ್ಲೀಸ್ಟ್ ಮಿನಿಮಮ್, ದಿ ವರ್ಸ್ಟ್ ಮಿನಿಮಮ್ ಅಂದರೆ ಒಂದು 100 ಜನ MCC ಮೂಲಕ ಹೋಗ್ತಾರೆ. ಸೊ ಈ 100 ಜನ ಮೇಲೆ ಹೋದಾಗ ಒಂದಷ್ಟು ರ್ಯಾಂಕ್ಸ್ ಎಲ್ಲ ಖಂಡಿತ ಕಡಿಮೆ ಆಗಬಹುದು ಅಂತ. ಇಲ್ಲಿ ನೀವು 100 ಜನ 100 ಸೀರಿಯಲ್ ನಂಬರ್ 100 ನೋಡಿದ್ರೆ ರ್ಯಾಂಕ್ ಇರೋದೇ 171693. ಇದೇ ಥರ 100 ಜನ ಅಪ್ಗ್ರೇಡ್ ಆದರೆ ಒಂದಷ್ಟು ಸೀಟ್ಸ್ ವೇಕೆಂಟ್ ಆಗುತ್ತೆ. ಯಾರ್ಯಾರು ಜಸ್ಟ್ ಸೀಟ್ ಮಿಸ್ ಆಗಿದೆಯೋ ಅವ್ರಿಗೆ ಸೀಟ್ ಸಿಗೋ ಸಾಧ್ಯತೆ ಇರುತ್ತೆ. ಯಾರ್ಯಾರು ಅಪ್ಗ್ರೇಡ್ ಹೋಗ್ತಿರೋ ಸೆಕೆಂಡ್ ರೌಂಡ್ಗೆ, ಸೊ ಅವರು ಅಪ್ಗ್ರೇಡ್ ಆಗುವ ಎಲ್ಲ ಸಾಧ್ಯತೆಗಳು ಇದೆ. ಜೊತೆಗೆ ನಿಮ್ಗೆ ತಿಳಿದಿರೋ ಹಾಗೆ ಒಂದಷ್ಟು ಸೀಟ್ಸ್ ಏನಾದರೂ ಇನ್ಕ್ರೀಸ್ ಆದರೆ ಖಂಡಿತ ಕಟ್ ಆಫು ಡ್ರಾಪ್ ಆಗಬಹುದು. ಸೊ ವಿತಿನ್ ದಿಸ್ ಟೈಮ್ ಐ ಕುಡ್ ಏಬಲ್ ಟು ಫೈಂಡ್ ಔಟ್ ಫಾರ್ 130 ಮೆಂಬರ್ಸ್ದು ಹುಡುಕಿದ್ದೀನಿ. 130 ಮೆಂಬರ್ಸ್ ಆಫ್ KE ಇನ್ MCC. ಸೊ ಇನ್ನೂ ಒಂದಷ್ಟು ನೋಡಿದ್ರೆ ನಿಮಗೆ ಖಂಡಿತ ಅವ್ರಿಗೆ ಇಲ್ಲಿ ಸಿಕ್ಕಂತಹ KEಯಲ್ಲಿ ಸಿಕ್ಕಂತಹ ಕಾಲೇಜ್ಗಿಂತ ಬೆಟರ್ ಕಾಲೇಜ್ ಸಿಕ್ಕಿದ್ರೆ MCCಲಿ ಖಂಡಿತ ಅವ್ರು ಹೋಗ್ತಾರೆ. ಆಗ ಒಂದು ಐಡಿಯಾ ಸಿಗುತ್ತೆ ನಿಮ್ಗೆ ಎಷ್ಟು ಜನ ಹೊರಗಡೆ ಹೋಗ್ತಾರೆ ಅಂತ. Thank you and all the best for your counseling.